माता पिता तुम्हें तुम्हें हो बंधु सखा तुम्हें हो माता पिता तुम्हें हो बंधु सखा तुम्हें हो। भोलेनाथ महाराज की जय। ನಾನು ಈ ಸಾನ್ನಿಧ್ಯದಲ್ಲಿ ಒಂದೇ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಸ್ವಾತಿ ಮಂಗಲ್ಗೀಕರ್ ಅಂತ. ಸ್ವತಂತ್ರ ಸಿಕ್ಕಿ ಇವತ್ತು 74 ವರ್ಷ ಆಯ್ತು. ಇವತ್ತು ನಾವು ಖುಷಿಯಾಗಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಆದ್ರೆ ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಅಂದ್ರೆ ಒಗ್ಗಟ್ಟು ಅನ್ನೋದು ಬಹಳ ಮುಖ್ಯ. ಯೂನಿಟಿ ಇಸ್ ಸ್ಟ್ರೆಂತ್ ಅಂತ ಹೇಳಿ ಅವಾಗ ಒಬ್ಬರು ಹೇಳಿದ್ರು, ಸ್ವತಂತ್ರದ ಬೆಂಕಿ ಹಚ್ಚಿದ್ರು ಯಾರಂದ್ರೆ ಮಂಗಲ್ ಪಾಂಡೆ ಅಂತ. ಅವಾಗ ಆ ಕಾಲಕ್ಕೆ ಸ್ವತಂತ್ರ ಬೆಂಕಿ ಹಚ್ಚಿದ್ದು ಮಂಗಲ್ ಪಾಂಡ್ಯ. ಇವತ್ತಿನ ದಿನ ಪ್ರತಿಯೊಬ್ಬ ಯುವಕರಲ್ಲಿ ಭಾರತ ದೇಶದ ಪ್ರೇಮ ಬೆಳೆಯಕ್ ಕಾರಣ ಅಂದ್ರೆ ಈ ನಮ್ಮ ಹವಾಮಾನತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲರೂ ಚಪ್ಪಾಳೆ ಹೆಂಡೋಗ್ಲತ್ತೀರಿ, ಒಂದ್ ಕೈನಿಂದ ಎರಡು ಕೈನಿಂದ ಅಲ್ಲ. ಅದೇ ಇದ್ರ ಅರ್ಥ ಅಂದ್ರೆ ಒಂದ್ ಕೈನಿಂದ ಚಪ್ಪಾಳೆ ತಟ್ಟಕ್ ಆಗಲ್ಲ ಸ್ನೇಹಿತರೆ, ಎರಡು ಕೈ ಇದ್ದಾಗ ಮಾತ್ರ ಚಪ್ಪಾಳೆ ತಟ್ಟೋಕ್ ಸಾಧ್ಯ. ಇದರಿಂದ ಏನ್ ತಿಳಿಯೋದಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಎಲ್ರು ನಾವು ನಮ್ಮ ದೇಶಕ್ಕಾಗಿ ಹೋರಾಡ್ಲಕ್ ಯಾವಾಗ ಸನ್ನದ್ಧರಾಗಿರ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಕರ್ನಾಟಕದ ಆಲ್ ಓವರ್ ಕರ್ನಾಟಕನ ನೋಡಿದ್ದು ಈ ರೀತಿ ಯಾರು ನೋಡಿದ್ವಿ ಎಲ್ರು ಇವ್ರಿಗೆ ಮುದ್ದೆ ಅಂತ ಅಂತಿರ್ಬೋದು, ಬಟ್ ನಾವು ಮುದ್ದೆ ಅಂತ ಅನ್ನೋದು ಪ್ರತಿದಿನ ನಾನು ಹೇಳ್ಬೇಕಾದ್ರೆ ಮಲ್ಲಿನಾಥಲ್ಲಿ ನಾ ಅವ್ರಿಗೆ ನೆನ್ಸ್ಕೊಂಡು ಹೇಳ್ತೀನಿ. ಆಮೇಲೆ ನನ್ ದಿನ ಕಳಿಬೇಕಾದ್ರೆ ಬಿ ಅವ್ರ ಹೆಸರಿಂದಾನೇ ನನ್ ದಿನ ಮುಗೀತದಂತ ಹೇಳಕ್ ಇಷ್ಟಪಡ್ತೀನಿ.